ನಮಸ್ತೆ. ಕಾಂಗ್ರೆಸ್ ತನ್ನ ಕುಟುಂಬ ತನ್ನ ಹಿತಾಸಕ್ತಿಗಳ ವಿಷಯಗಳು ಬಂದಾಗ ದೇಶದ ಸಾರ್ವಭೌಮತ್ವ, ಏಕತೆ ಮತ್ತು ಭೂಭಾಗಗಳನ್ನು ಯಾವುದನ್ನು ನೋಡುವುದಿಲ್ಲ. ಪಾಕಿಸ್ತಾನ ಕಾಶ್ಮೀರದ ಭೂಭಾಗವನ್ನು ಆಕ್ರಮಿಸಿಕೊಂಡು ಪಾಕ್ ಆಕ್ರಮಿತ ಕಾಶ್ಮೀರವಾಯಿತು. ಲಡಾಖಿನ ಅಕ್ಷಯ ಚಿನ್ ಎಂಬ ಪ್ರದೇಶದಲ್ಲಿ ಒಂದು ಹುಲ್ಲುಕಡ್ಡಿ ಬೆಳೆಯೋಕ್ಕಾಗೋದಿಲ್ಲ ಅಂತ ಹೇಳಿ ಅದನ್ನು ಚೀನಾಕ್ಕೆ ಬಿಟ್ಟುಕೊಟ್ರು. ಅದೇ ತರ ಕಚ್ಚುತೀವು ಎಂಬ ದ್ವೀಪವನ್ನು ಶ್ರೀಲಂಕಾಕ್ಕೆ ಬಿಟ್ಟುಕೊಟ್ರು. ಈ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವಾಗಲಿ ಅಥವಾ ಲಡಾಖಿನ ಅಕ್ಷಯ ಚಿನ್ ಎಂಬ ಪ್ರದೇಶದ ಬಗ್ಗೆ ಆಗಲಿ ಕೆಲವೊಬ್ಬರಿಗೆ ಗೊತ್ತಿದೆ. ಆದರೆ ಈ ಕಚ್ಚುತೀವು ದ್ವೀಪದ ಬಗ್ಗೆ ಅಥವಾ ಈ ದ್ವೀಪ ಹೇಗೆ ಶ್ರೀಲಂಕಾ ಪಾಲಾಯಿತು ಎನ್ನುವುದರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. 14ನೇ ಶತಮಾನದಲ್ಲಿ ಜ್ವಾಲಾಮುಖಿಯಿಂದ ಶ್ರೀಲಂಕಾ ಮತ್ತು ಭಾರತದ ನಡುವೆ ಪಾಲ್ಕ್ ಜಲಸಂಧಿಗಳ ನಡುವೆ ಒಂದು ದ್ವೀಪ ನಿರ್ಮಾಣವಾಗುತ್ತಾ. ಈ ದ್ವೀಪದ ಹೆಸರೇ ಕಚ್ಚುತೀವು ದ್ವೀಪ. ಈ ದ್ವೀಪ ಈಗಿನ ತಮಿಳುನಾಡಿನ ರಾಮೇಶ್ವರಂನಿಂದ ಈಶಾನ್ಯ ದಿಕ್ಕಿನಲ್ಲಿ ಸುಮಾರು 285 ಎಕರೆ ಇರುವಂತ ಒಂದು ದ್ವೀಪ. ಈ ದ್ವೀಪದಲ್ಲಿ ಕುಡಿಯಲು ನೀರು ಸಿಗದೇ ಇದ್ದ ಕಾರಣ ಇದು ವಾಸ ಮಾಡಕ್ಕೆ ಯೋಗ್ಯವಾದ ಸ್ಥಳ ಅಲ್ಲ. ಆದರೆ ವಿವಾದ ಏನು? ಶ್ರೀಲಂಕಾ ಹೇಳುತ್ತೆ ಸುಮಾರು 1505ರಿಂದ 1658 ಇಸಿವರೆಗೆ ಈ ಕಚ್ಚುತೀವು ದ್ವೀಪದ ಪೋರ್ಚುಗೀಸರ ಆಕ್ರಮಣವನ್ನ ನ್ಯಾಯವ್ಯಾಪ್ತಿಯ ಪುರಾವೆಯಾಗಿ ಉಲ್ಲೇಖಿಸಿ ಕಚ್ಚುತೀವು ದ್ವೀಪದ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಪ್ರತಿಪಾದನೆ ಮಾಡುತ್ತೆ. ಇನ್ನೊಂದು ಕಡೆ ಭಾರತ ವಾದ ಮಾಡುತ್ತೆ ರಾಮನಾಡಿನ ಅಂದ್ರೆ ಆಗಿನ ರಾಮೇಶ್ವರಂ, ರಾಮನಾಡಿನ ರಾಜ ರಾಮನಾಥಪುರಂ ತನ್ನ ಎಸ್ಟೇಟಿನ ಭಾಗವಾಗಿ ಇದನ್ನು ಸ್ವಾಧೀನಪಡಿಸಿಕೊಂಡ್ರು ಅಂತ ಭಾರತ ವಾದ ಮಾಡುತ್ತೆ. ಮಾರ್ಚ್ 6, 1968 ದಿ ಹಿಂದ್ ಪತ್ರಿಕೆ ಒಂದು ವರದಿಯನ್ನ ಮಾಡುತ್ತೆ. ಈ ವರದಿ ಆಗಿನ ಮಾಜಿ ರಾಜ ರಾಮನಾಥ್ ಸೇತುಪತಿ ಅವರ ಸಂದರ್ಶನವನ್ನು ಒಳಗೊಂಡಿರುತ್ತೆ. ಆ ಪತ್ರಿಕೆ ಅವರು ಆ ರಾಮನಾಥ್ ಸೇತುಪತಿ ರಾಜನನ್ನು ಸಂದರ್ಶನ ಮಾಡುತ್ತೆ. ಆ ರಾಮನಾಥ್ ಸೇತುಪತಿ ರಾಜ ಏನ್ ಹೇಳ್ತಾನೆ ಅಂತಂದ್ರೆ, ಅನಾದಿ ಕಾಲದಿಂದಲೂ ಈ ಎಸ್ಟೇಟ್ ಏನಿದೆಯಲ್ಲ, ಕಚ್ಚುತೀವು ದ್ವೀಪ ಅಂತ ಏನಿದೆಯಲ್ಲ, ಈ ಎಸ್ಟೇಟ್ ನಮ್ಮ ಸ್ವಾಧೀನದಲ್ಲಿತ್ತು, ನಮ್ಮ ಆಡಳಿತದಲ್ಲಿತ್ತು. ಎಷ್ಟೊಂದು ಎಸ್ಟೇಟ್ಗಳು ನಮ್ಮ ಆಡಳಿತದಲ್ಲಿದ್ದು ಈ ಎಸ್ಟೇಟು ಅತ್ಯಂತ ಹೊರಗಿನ ಅಂದ್ರೆ ಲಾಸ್ಟ್ ಎಸ್ಟೇಟ್ ಆಗಿತ್ತು ಅಂತ ಆ ರಾಜರು ಹೇಳ್ತಾರೆ. ಅಲ್ಲದೆ ಜಮೀನ್ದಾರಿ ನಿರ್ಮೂಲನೆ ಕಾಯ್ದೆಯನ್ನು ಅನುಸರಿಸಿ ತಮಿಳುನಾಡಿನ ರಾಜ್ಯ ಸರ್ಕಾರ 1947 ಅವಾಗ ನಮ್ಮ ಕಡೆಯಿಂದ ತೆರಿಗೆಯನ್ನು ಕೂಡ ಕಟ್ಟಿಸಿಕೊಂಡಿದೆ, ನಮ್ಮ ಹತ್ರ ಪುರಾವೆ ಇದೆ ಅಂತ ಆ ರಾಜ ಹೇಳ್ತಾನೆ ಆ ಸಂದರ್ಶನದಲ್ಲಿ. ಆ ಸಂದರ್ಶನವನ್ನ ಇವರು ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡ್ತಾರೆ. ಇದು ಭಾರತದ ವಾದ. ಒಂದು ಕಡೆ ಶ್ರೀಲಂಕಾ ಈ ದ್ವೀಪ ನಮ್ಮದನ್ನಂತ ಹೇಳುತ್ತೆ, ಇನ್ನೊಂದು ಕಡೆ ಭಾರತ ನಮ್ಮದಂತ ಹೇಳುತ್ತೆ. ಅಲ್ಲಿವರೆಗೂ ಈ ದ್ವೀಪವನ್ನು ತಮಿಳುನಾಡಿನ ಸುತ್ತಮುತ್ತಲಿರುವ ಮೀನುಗಾರರು ತಮ್ಮ ಕೆಲಸಕ್ಕಾಗಿ ಉಪಯೋಗ ಮಾಡ್ತಿದ್ರು ಈ ದ್ವೀಪ. ಈ ಸಂದರ್ಭದಲ್ಲಿ 20ನೇ ಶತಮಾನದಲ್ಲಿ ಆ ದ್ವೀಪದಲ್ಲಿ ಒಂದು ಪ್ಲಸ್ ಚಿಹ್ನೆ ಕಾಣಿಸಿಕೊಳ್ಳುತ್ತೆ. ಸುಮಾರು ವರ್ಷಗಳಾದ ನಂತರ ಒಂದು ದೊಡ್ಡ ಚರ್ಚ್ ನಿರ್ಮಾಣವಾಗುತ್ತೆ. ಆ ಚರ್ಚಿನ ಹೆಸರು ಕ್ಯಾಥೋಲಿಕ್ ಸೇಂಟ್ ಆಂಥೋನಿ. ಈ ಚರ್ಚಿನಲ್ಲಿ ವರ್ಷಕ್ಕೆ ಒಂದು ಸಲ ಶ್ರೀಲಂಕಾದ ದೊಡ್ಡ ದೊಡ್ಡ ಪಾದ್ರಿಗಳು ಮತ್ತು ಈ ನಮ್ಮ ಭಾರತದ ಕೆಲವು ಕ್ರಿಶ್ಚಿಯನ್ ಸಮುದಾಯದವರು ಅಲ್ಲಿ ಹೋಗಿ ಉತ್ಸವ ಮಾಡಿ ಮತ್ತೆ ವಾಪಸ್ ಬರ್ತಾರೆ. ಇದು ಹಾಗೆಯೇ ನಡ್ಕೊಂಡು ಬರ್ತಾ ಇತ್ತು. ವಿವಾದ ಆಲ್ರೆಡಿ ಪ್ರಾರಂಭವಾಗಿತ್ತು, ಇದು ನಮ್ದು ಅಂತ. ಮುಂದೆ 1961 ಮೇ 10ರಂದು ಜವಾಹರ್ಲಾಲ್ ನೆಹರು ಅವರು ಒಂದು ಹೇಳಿಕೆ ನೀಡ್ತಾರೆ. ಈ ಸಣ್ಣ ದ್ವೀಪ ಅಂದ್ರೆ 285 ಎಕರೆ ಏನಿದೆ ಈ ದ್ವೀಪ ನಮಗೇನು ಮುಖ್ಯವಲ್ಲ. ನಮ್ಮ ಹಕ್ಕನ್ನು ಯಾವಾಗ ಬೇಕಾದ್ರೂ ನಾನು ಬಿಟ್ಟು ಕೊಡ್ತೇನೆ, ಅದರ ಅಭ್ಯಂತರವಿಲ್ಲ. ನಮ್ಗೆ ದ್ವೀಪದಕ್ಕಿಂತ ದ್ವಿಪಕ್ಷೀಯ ನಡುವೆ ಸಂಬಂಧಗಳು ಉತ್ತಮವಾಗಿರಬೇಕು ಅಂತ ಹೇಳಿ ಈ ವಿವಾದಕ್ಕೆ ಒಂದು ಸಮಾಧಿ ಕಟ್ಟುವ ಪ್ರಯತ್ನ ಮಾಡ್ತಾರೆ.
ಯಾಕೆಂದ್ರೆ ಲಡಾಖಿನ ಅಕ್ಷಯ ಚಿನ್ ಪ್ರದೇಶವನ್ನು ಚೀನಾಕ್ಕೆ ಬಿಟ್ಟುಕೊಟ್ಟ ನಿರ್ಧಾರವನ್ನು ಸಮರ್ಥಿಸಿಕೊಳ್ಳುವ ಜವಾಹರ್ಲಾಲ್ ನೆಹರು ಅವರಿಗೆ ಈ ಕಚ್ಚುತ್ತಿವು ದ್ವೀಪದಲ್ಲಿ ಅದೇ ನಿಲುವಾಗಿತ್ತು. ಮುಂದೆ 1974ರಲ್ಲಿ ಇಂದಿರಾ ಗಾಂಧಿ ಅವರ ಸರ್ಕಾರ ಬರುತ್ತಾ. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯರಿದ್ದಾಗ ಗಡಿ ವಿವಾದ ಒಂದು ವಿಚಾರಣೆಯಲ್ಲಿ ಈ ಕಚ್ಚುತ್ತಿವು ದ್ವೀಪವನ್ನು ಶ್ರೀಲಂಕಾಕ್ಕೆ ಬಿಟ್ಟುಕೊಡುವುದರಿಂದ ನಮ್ಮ ಬಾಂಧವ್ಯ ಸಂಬಂಧಗಳು ವೃದ್ಧಿಯಾಗುತ್ತವೆ ಎಂಬ ಕಾರಣದಿಂದ ನಾವು ಶ್ರೀಲಂಕಾಕ್ಕೆ ಈ ದ್ವೀಪವನ್ನು ಬಿಟ್ಟುಕೊಡ್ತೇವೆ ಅಂತ ಒಪ್ಪಂದ ಆಗುತ್ತೆ. ಇದು 1974ರ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ಈ ಕಚ್ಚುತ್ತಿವು ದ್ವೀಪ ಶ್ರೀಲಂಕಾ ಪಾಲಾಯಿತು. ಈ ಒಂದು ಕೆಟ್ಟ ನಿರ್ಧಾರ ಅನೇಕ ಭಾರತೀಯರನ್ನು ಕೆರಳಿಸಿತು. ದೇಶದ ಏಕತೆ ಹಿತಾಸಕ್ತಿಗಳನ್ನು 75 ವರ್ಷಗಳಿಂದ ದುರ್ಬಲಗೊಳಿಸುತ್ತಾ ಬಂದಿರುವ ಈ ಕಾಂಗ್ರೆಸ್ ಸರ್ಕಾರಕ್ಕೆ, ಆಗಿನ ಕಾಂಗ್ರೆಸ್ಸಿಗೆ ಕಚ್ಚುತ್ತಿವು ದ್ವೀಪ ಶ್ರೀಲಂಕಾಕ್ಕೆ ಬಿಟ್ಟುಕೊಟ್ಟಿದ್ದು ಒಂದು ದೊಡ್ಡ ವಿಷಯ ಆಗಿರಲಿಲ್ಲ. ಪಾಕಿಸ್ತಾನ ಕಾಶ್ಮೀರವನ್ನು ಆಕ್ರಮಣ ಮಾಡಿಕೊಂಡು POK ಆಯಿತು. ಅದೇ ತರ ಲಡಾಖಿನ ಅಕ್ಷಯ ಚಿನ್ ಎಂಬ ಪ್ರದೇಶವನ್ನು ಚೀನಾಕ್ಕೆ ಬಿಟ್ಟುಕೊಟ್ರು. ಕಚ್ಚುತ್ತಿವು ದ್ವೀಪ ಎಂಬ ದ್ವೀಪ ಶ್ರೀಲಂಕಾ ಪಾಲಾಯಿತು. ಯಾವಾಗ ತನ್ನ ಕುಟುಂಬ ತನ್ನ ಹಿತಾಸಕ್ತಿಗಳ ವಿಚಾರ ಬಂದಾಗ ಕಾಂಗ್ರೆಸ್ ಇಂಥವುಗಳನ್ನು ಯಾವುದನ್ನು ನೋಡೋದಿಲ್ಲ. ಯಾರು ಇಂದಿರಾ ಗಾಂಧಿಯವರು ನೆರೆ ರಾಷ್ಟ್ರ ಶ್ರೀಲಂಕಾದ ಜೊತೆ ಒಂದು ಒಳ್ಳೆಯ ಸಂಬಂಧಗಳನ್ನು ಬೆಳೆಸ್ಕೋಬೇಕಂತ ಏನು ದ್ವೀಪವನ್ನು ಬಿಟ್ಟುಕೊಟ್ರು, ಕೆಲವು ವರ್ಷಗಳಾದ ನಂತರ ಶ್ರೀಲಂಕಾ ಸರ್ಕಾರ ನಮ್ಮ ಮೀನುಗಾರರನ್ನು ಅಂದ್ರೆ ಆ ತಮಿಳುನಾಡಿನ ಮೀನುಗಾರರನ್ನು ಬಂಧಿಸಲಿಕ್ಕೆ ಪ್ರಾರಂಭ ಮಾಡಿತು, ಕೊಲ್ಲುವುದಕ್ಕೆ ಪ್ರಾರಂಭ ಮಾಡಿತು, ಹಿಂಸೆ ಕೊಡೋದಕ್ಕೆ ಪ್ರಾರಂಭ ಮಾಡಿತು. ಆ ದ್ವೀಪದ ಸಮೀಪ ಹೋಗೋದಕ್ಕೆ ಬಿಡಲಾರದಷ್ಟು ತೊಂದರೆ ಕೊಡಕ್ಕೆ ಪ್ರಾರಂಭವಾಯಿತು, ಕೊಲೆಗಳಾಗಕ್ಕೆ ಪ್ರಾರಂಭ ಆಯಿತು. ಆವಾಗ ಈ ದ್ವೀಪದ ಮೇಲಿನ ನಮ್ಮ ಹಕ್ಕು, ಪ್ರತಿಪಾದಿಸುವ ಹಕ್ಕು ಕೂಗು ಎದ್ದು ಕಾಣಿಸಕತ್ತು. ತಮಿಳುನಾಡಿನ ಅಂದಿನ ಮುಖ್ಯಮಂತ್ರಿ ಜಯಲಲಿತಾ ಅವರು 1974ರ ಒಪ್ಪಂದದ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿನ ಮೆಟ್ಟಲೇರಿದರು. ಇದು ಈ ಕಚ್ಚುತ್ತಿವು ದ್ವೀಪದ ಒಂದು ವಿವಾದ, ಒಂದು ಕತೆ. ಧನ್ಯವಾದ.